ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪುಷ್ಪಕ್ ಪ್ಯಾಂಟ್ಗೆ ನೋಡಿ ಎಲಾಸ್ಟಿಕ್ ಹಾಕಿ ನೀಟಾಗಿ ಬಾಡಿ ಮೆಜರ್ಮೆಂಟ್ ತೆಗೆದು ಬಾಡಿ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗು ಎರಡು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪುಷ್ಪಕ್ ಪ್ಯಾಂಟ್ ನ ಕಟ್ಟಿಂಗ್ ಸ್ಟಿಚಿಂಗ್ ಎರಡು ಒಂದೇ ವಿಡಿಯೋ. ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾನು ನಿಮಗೆ ಪುಷ್ಪಕ್ ಪ್ಯಾಂಟ್ ನ ಹೇಳ್ಕೊಡ್ತಾ ಇದ್ದೀನಿ. ಕಟ್ಟಿಂಗ್ ಸ್ಟಿಚಿಂಗ್ ಎರಡು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಹಾಗೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಮೇ 23ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಥರ್ಡ್ ಬ್ಯಾಚ್ ಓಪನ್ ಆಗ್ತಾ ಇದೆ. ಸೊ ಫಸ್ಟ್ ಬ್ಯಾಚ್ ಸೆಕೆಂಡ್ ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಥರ್ಡ್ ಬ್ಯಾಚ್ ಬಂದು ಮೇ 23ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಅದ್ರ ಬಗ್ಗೆ ನೋಡಿ. ನಿಮ್ಗೆ ಲಿಂಕ್ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಏನ್ ಶೋ ಆಗ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿದ್ರೆ ಖಂಡಿತ ನೀವು ಅಲ್ಲಿ ಲಿಂಕ್ ಬೇಕಂತ ಕೇಳಿದ್ರೆ ಖಂಡಿತ ನಾವು ಅಲ್ಲಿಂದನೂ ಲಿಂಕ್ ಕಳಿಸ್ತೀವಿ. ಕಂಪ್ಲೀಟ್ ಬೇಸಿಕ್ ನ ಕೋರ್ಸ್ ನ ಬೆಲೆ ಬಂದು 2,000 ರೂಪಾಯಿ. ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಏನ್ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಅದಕ್ಕೆ ವಾಟ್ಸ್ಆಪ್ ಮಾಡಿ ಮೆಸೇಜ್ ಮಾಡಿ. ಸೊ ಅಲ್ಲಿ ಬಂದು ಪೇ ಮಾಡಿದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಮೇ 23ನೇ ತಾರೀಕಿಂದ ನಿಮ್ಗೆ ಕ್ಲಾಸಸ್ ಶುರುವಾಗುತ್ತೆ. ಸೊ ಇವಾಗ ಪುಷ್ಪಕ್ ಪ್ಯಾಂಟ್ ಇದನ್ನ ನಾನು ಸ್ಟಿಚ್ ಮಾಡ್ಲಿಕ್ಕೆ 2 ಮೀಟರ್ ಬಟ್ಟೆ, ಅಂದ್ರೆ ನಾವು ಡ್ರೆಸ್ ಪೀಸ್ ಅಂತ ತಗೊಂಡಾಗ ಏನ್ ನಮಗ್ ಬಟ್ಟೆ ಸಿಗುತ್ತೆ ಸೊ ಅದೇ ಬಟ್ಟೆನಲ್ಲಿ ನಾವು ಆರಾಮ್ಸಿ ಪುಷ್ಪಕ್ ಪ್ಯಾಂಟ್ ನ ಸ್ಟಿಚ್ ಮಾಡಬಹುದು. ಸೊ ನೋಡಿ, ಇದು ಬಂದು 2 ಲೇಯರ್. ನೋಡಿ, ಇದು ಬಂದು 2 ಲೇಯರ್ ಅಲ್ಲಿ ಇದೆ. 2 ಮೀಟರ್ ಬಟ್ಟೆನ 2 ಲೇಯರ್ ಅಲ್ಲಿ ಹಾಕೊಂಡಿದೀನಿ. ಸೊ 2 ಲೇಯರ್ ಅಲ್ಲಿ ಹಾಕೊಂಡ್ಮೇಲೆ ಇದನ್ನ ಈ ರೀತಿ ಟ್ರಯಾಂಗಲ್ ಅಲ್ಲಿ ಹಾಕೊಳ್ಬೇಕು. ಪೀಸ್ ನ ಈ ರೀತಿ ಟ್ರಯಾಂಗಲ್ ಅಲ್ಲಿ ಹಾಕೊಳ್ಳಿ. ಸೊ ಅಂದ್ರೆ ಇಲ್ಲಿ ಏನ್ ಕೋನ ಇದೆ ಈ ಕೋನ ಕರೆಕ್ಟ್ ಆಗಿ ಇಲ್ಲಿ ಲೆವೆಲ್ ಅಲ್ಲಿ ಹಾಕೊಬೇಕು. ಇಲ್ಲಿ ಈ ಸೈಡು ಓಪನ್ ಇದೆ, ಈ ಸೈಡು ಫೋಲ್ಡಿಂಗ್ ಇದೆ. ಸೊ ಇಲ್ಲಿ ಈ ಕೋನು ಕರೆಕ್ಟ್ ಆಗಿ ಶಾರ್ಪ್ ಆಗಿ ಬರೋ ತರ, ಅಂದ್ರೆ ನಾವು ಅನ್ನಿವನ್ ಆಗಿ ಹಾಕೊಬಾರ್ದು. ಈ ರೀತಿ ಟ್ರಯಾಂಗಲ್ ಅಲ್ಲಿ ನೀಟಾಗಿ ಹಾಕೊಳ್ಳಿ. ನೋಡಿ, ಸೊ ನೀಟಾಗಿ ಹಾಕೊಂಡಾಗ ನೋಡಿ ಇಲ್ಲಿ ಏನ್ ಮಾರ್ಕ್ ಹಾಕಿದೀನಿ ಇಲ್ಲಿಗೆ ಈ ಪೀಸ್ ಫೋಲ್ಡ್ ಮಾಡಿರೋದು ಈ ಪೀಸ್ ಇಲ್ಲಿಗೆ ಎಂಡ್ ಆಗಿದೆ. ಇಲ್ಲೇನ್ ಮಾರ್ಕ್ ಹಾಕಿದೀನಿ ಇಲ್ಲಿಗೆ ಎಂಡ್ ಆಗಿದೆ. ಈ ಮಾರ್ಕ್ ಕಾಣಿಸಿದೆಯಲ್ಲ ಇಲ್ಲಿಗೆ ಎಂಡ್ ಆಗಿದೆ. ಇದು ಬಂದು 2 ಲೇಯರ್ ಎಕ್ಸ್ಟ್ರಾ ಇರೋದು. ಸೊ ನೋಡಿ, ಇಲ್ಲಿ ಎಂಡ್ ಆಗಿದೆ. ಅಂದ್ರೆ ನಾವು 4 ಫೋಲ್ಡ್ ಅಲ್ಲಿ ಏನ್ ಫೋಲ್ಡ್ ಮಾಡಿ ಹಾಕಿದೀನಿ ಈ ಲೈನ್ ಎಂಡ್ ಆಗಿದೆ. ಇದು 2 ಲೇಯರ್. ಸೊ ಇಲ್ಲಿವರೆಗೂ ಕವರ್ ಆಗಿಲ್ಲ. ನಾವು ಟ್ರಯಾಂಗಲ್ ಅಲ್ಲಿ ಹಾಕೊಂಡಾಗ ಬಟ್ಟೆ ಸ್ವಲ್ಪ ಜಾಸ್ತಿ ಇದ್ದಾಗ ಈ ರೀತಿ ಇರುತ್ತೆ. ಸೊ ಕರೆಕ್ಟ್ ಆಗಿ ಅಂದ್ರೆ ಬಟ್ಟೆ ಜಾಸ್ತಿ ಅಂದ್ರೆ ಉದ್ದ ವೈಸ್ ಜಾಸ್ತಿ ಇದ್ದಾಗ, ಓಕೆನಾ. ಸೊ ಏನ್ ನಾವು ಮೆಷರ್ಮೆಂಟ್ ಹಾಕೊಳ್ತೀವಿ ಈ ಲೈನ್ ಇದೆಯಲ್ಲ ಇದ್ರೊಳಗಡೆ ಏನ್ ಬಟ್ಟೆ ಇದೆ ಇದ್ರೊಳಗಡೆನೆ ಹಾಕೊಳ್ಬೇಕು. ಇದರಿಂದ ಆಚೆ ಹೋಗಿ ನಾವು ಹಾಕೊಳ್ಳೋ ಹಾಗಿಲ್ಲ. ಸೊ ನೋಡಿ, ಈ ರೀತಿ ಕೋನ ಟೈಪ್ ಅಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಫಸ್ಟ್ ನಾನು ಬಾಟಮ್ ಸೈಡ್ ಇಂದ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನಮ್ಗೆ ಬೇಕಾಗಿರುವಂತದ್ದು ಕಾಲಿನ ಸುತ್ತಳತೆ. ಸೊ ಫೋಟೋ ಏನ್ ಹಾಕ್ತಾ ಇದ್ದೀನಿ ಸೊ ಆ ರೀತಿ ಮೆಷರ್ ತಗೊಳ್ಳಿ. ಸೊ ಆ ರೀತಿ ಮೆಷರ್ ತಗೊಂಡಾಗ ಪೂರ್ಣ ಸುತ್ತಳತೆ ಬಂದು 10 ಇಂಚು. ನಂದು ನಿಮ್ದು ಎಷ್ಟು ಬರುತ್ತೆ ನೀವು ಹಾಕೊಳ್ಳಿ. 10 ಇಂಚಲ್ಲಿ ಅರ್ಧ ಅಂದ್ರೆ 5 ಇಂಚಿಗೆ 1 ಇಂಚು ಸೇರಿಸಿ ಏನಿದೆ ಕಾರ್ನರ್ ಇದೆ ಈ ಕಾರ್ನರ್ ಇಂದ 6 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ ಮಾರ್ಕ್ ಮಾಡ್ಕೊಂಡು ಈಗ ಏನಿದೆ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಗೆ ಇಲ್ಲಿ ಸ್ಟ್ರೈಟ್ ಅನ್ನೋದು ಬರುತ್ತೆ. ನಿಮ್ಗೆ ಮಾರ್ಕಿಂಗ್ ಹಾಕಕ್ಕೆ ಬಿಗಿನರ್ಸ್ಗೆ ತುಂಬಾ ಈಸಿ ಆಗುತ್ತೆ. ಸೊ ಈ ರೀತಿ ಹಾಕೊಂಡು ನೋಡಿ, ಈ ರೀತಿ ಒಂದು ಲೈನ್ ಹಾಕೊಳ್ಳಿ ಅದ್ರ ಪಕ್ಕ. ಸೊ ಈಗ ಇದನ್ನ ಓಪನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಸೊ ಇದಾದ್ಮೇಲೆ ಇದರ ಸುತ್ತಳತೆ ಏನ್ ಬಂತು ಸುತ್ತಳತೆ 5 ಇಂಚು ಮತ್ತೆ 5 ಇಂಚು ಏನಿದೆ ಎಕ್ಸಾಕ್ಟ್ 5 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಏನ್ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಎಲ್ಲ ಬಿಡ್ಬೇಕು ಅದಾದ್ಮೇಲೆ ನಾವು ಬೇಡ. ಸೊ ಈಗ 5 ಇಂಚಿಗೆ ಮಾರ್ಕ್ ಹಾಕಿದೀನಿ. ಸೊ ಅದಾದ್ಮೇಲೆ 1 ಇಂಚು ಈ ಲೈನ್ ಇಂದ 1 ಇಂಚು ಮೇಲಕ್ಕೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ. ಏನಕ್ಕಂದ್ರೆ ಫೋಲ್ಡೆಡ್ ಬರುತ್ತೆ, ಕೆಳಗಡೆ ಬಾಟಮ್ ಅಲ್ಲಿ ಫೋಲ್ಡಿಂಗ್ ಬರುತ್ತೆ. ಸೊ ಫೋಲ್ಡಿಂಗ್ ಗೆ 1 ಇಂಚು ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ನಮಗ್ ಬೇಕಾಗಿರುವಂತದ್ದು ಪುಷ್ಪಕ್ ಪ್ಯಾಂಟ್ ಅಂದ್ರೆ ಗ್ಯಾದರಿಂಗ್ ಪ್ಯಾಂಟ್, ಗ್ಯಾದರಿಂಗ್ ಅಥವಾ ರಿಂಕಲ್ಸ್ ಪ್ಯಾಂಟ್ ಅಂತಾನು ಕೂಗ್ತೀವಿ. ಸೊ ಇಲ್ಲಿಂದ ಈ ಲೈನ್ ಇಂದ ಮೇಲಕ್ಕೆ ನಾರ್ಮಲ್ 8 ಇಂಚಿಂದ ಸ್ಟಾರ್ಟ್ ಮಾಡಿ 8, 10, 12, 14 ನೀವು ಗ್ಯಾದರ್ಸ್ ರಿಂಕಲ್ಸ್ ನ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂದ್ರೆ 14-15 ಇಂಚ್ವರೆಗೂ ಇಟ್ಕೊಳ್ಬಹುದು. ಬಟ್ಟೆ ಜಾಸ್ತಿ ಇದೆ ಅಂದ್ರೆ, ಬಟ್ಟೆನೂ ಜಾಸ್ತಿ ಇರ್ಬೇಕು ಅದಕ್ಕೆ. ಸೊ ಇಲ್ಲಿ ನಾನು ನಾರ್ಮಲ್ 8 ಇಂಚು ನಾರ್ಮಲ್ ಗ್ಯಾದರ್ಸ್ ಬರುತ್ತೆ ರಿಂಕಲ್ಸ್ ಸಾಕು. ಸೊ 8 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ ಈ ರೀತಿ 8 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ.
ಸೊ ಇದರ ಸುತ್ತಳತೆ ಇಲ್ಲಿ ಎಷ್ಟಿಟ್ಟಿರ್ತೀವಿ 5 ಇಂಚು, ನಮ್ಮ ಕಾಲಿನ ಸುತ್ತಳತೆ ಏನ್ ಎಕ್ಸಾಕ್ಟ್ ಇಟ್ಟಿರ್ತೀವಿ ಆ 5 ಇಂಚನ್ನ ಇಲ್ಲೂ ಕೂಡ ಇಟ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇದಾದ್ಮೇಲೆ ನೀವು ಲೆಂತ್ ತಗೊಳ್ಬೇಕು. ಸೊ ಪ್ಯಾಂಟ್ ನ ಉದ್ದ ಯಾವ ರೀತಿ ತಗೊಳ್ಳೋದು? ಪ್ಯಾಂಟ್ ನ ಉದ್ದ ನಿಮ್ಗೆ ಎಷ್ಟು ಪ್ಯಾಂಟ್ ಉದ್ದ ಬೇಕು ಅಷ್ಟು. ಸೊ ಇಲ್ಲಿ ನಾನು ಒಂದು ಫೋಟೋ ಹಾಕ್ತೀನಿ ಸ್ಕ್ರೀನ್ ಮೇಲೆ. ಸೇಮ್ ಟು ಸೇಮ್ ನೀವು ಅದೇ ತರ ತಗೊಳ್ಬೇಕು. ಅಂದ್ರೆ ನೀವ್ ಎಲ್ಲಿ ಕಟ್ತೀರಾ ಪ್ಯಾಂಟ್ ಅಲ್ಲಿಂದ ನೆಲ ಟಚ್ ಆಗ್ಬೇಕು, ನಿಮ್ ಕಾಲೆಲ್ಲ ನೆಲ ಟಚ್ ಆಗ್ಬೇಕು, ಅಷ್ಟು ಉದ್ದ ನೀವು ಪ್ಯಾಂಟ್ ತಗೊಳ್ಬೇಕು. ಸೊ ಇಲ್ಲಿ ನನ್ನ ಪ್ಯಾಂಟ್ ನ ಉದ್ದ ಬಂದು 40 ಇಂಚು. ರೆಡಿ 40 ಇಂಚು. ಸೊ ಇದನ್ನ ನಾನು ಸ್ವಲ್ಪ ಈ ಕಡೆ ಮೂವ್ ಮಾಡ್ತೀನಿ. ಇಲ್ಲಿಂದ ಈ ಲೈನ್ ಇಂದ ನೋಡಿ, ಓಕೆ ಕಾಣಿಸ್ತಾ ಇದೆ. ಈ ಲೈನ್ ಇಂದ ಮೇಲಕ್ಕೆ 40 ಇಂಚು. ಇಲ್ಲಿ ಏನ್ ಹಾಕಿದೀವಿ ನಾವು ಗ್ಯಾದರ್ಸ್ ಆದ್ಮೇಲೆ ಏನ್ ಲೈನ್ ಹಾಕಿದೀವಿ, ಇಲ್ಲಿಂದ ಮೇಲಕ್ಕೆ ನಂದು 40 ಇಂಚು. ಸೊ ನೋಡಿ 40 ಇಂಚು ಇಲ್ಲಿ ಬರ್ತಾ ಇದೆ. ಸೊ ಅದನ್ನ ನೀವಿಲ್ಲಿ ಮಾರ್ಕ್ ಮಾಡ್ಕೊಳ್ಳಿ 40 ಇಂಚು. ಸೊ ಈಗ ಇಲ್ಲಿ ಇಷ್ಟ ಆದ್ಮೇಲೆ ನಾವು ಪೂರ್ತಿ ಲೆಂತ್ ಮಾರ್ಕ್ ಹಾಕಿದ್ವಿ. ಸೊ ಇಷ್ಟ ಆದ್ಮೇಲೆ ನಾವಿವಾಗ ನಮ್ಮ ಆಸನದ ಉದ್ದ ತಗೊಳ್ಬೇಕು. ಸೊ ಆಸನದ ಉದ್ದ ತಗೊಳಕ್ಕೆ ಸೊ ಇಲ್ಲಿ ನಾನು ನಿಮ್ಗೆ ಒಂದು ಸಿಂಪಲ್ ಆಗಿ ಒಂದು ಫಾರ್ಮುಲಾ ಹೇಳ್ತೀನಿ. ಸೊ ಹಿಪ್ ರೌಂಡ್, ಸೊ ಸ್ಕ್ರೀನ್ ಮೇಲೆ ಫೋಟೋ ತೋರಿಸ್ತಾ ಇದ್ದೀನಿ. ಸೊ ಆ ರೀತಿ ನೀವು ಹಿಪ್ ರೌಂಡ್ ಅಂದ್ರೆ ನಮ್ಮ ಆಸನದ ಸುತ್ತಳತೆ ತಗೊಳ್ಬೇಕು. ಸೊ ನಂದು ಆಸನದ ಸುತ್ತಳತೆ ಬಂದು 42 ಇಂಚು ಡಿವೈಡೆಡ್ ಬೈ 4, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10.25 ಬರುತ್ತೆ. ಸೊ ಅದಕ್ಕೆ ಪ್ಲಸ್ 3 ಇಂಚು ಆಡ್ ಮಾಡಿದಾಗ ನಂದು ಎಷ್ಟು ಬರುತ್ತೆ? 13.25 ಬರುತ್ತೆ. ಸೊ ಯಾವ್ದೇ ಸೈಜ್ ಆಗ್ಲಿ 3 ಇಂಚು ಆಡ್ ಮಾಡಿ. ಅಂದ್ರೆ ಸಪೋಸ್ ಇವಾಗ ನಿಮ್ದು 40 ಇಂಚಿತ್ತು ಅನ್ಕೊಳ್ಳಿ, ಈಗ ಇಲ್ಲಿ ನಂದು 42 ಇಂಚ್ ಇದೆ, ನಿಮ್ದು 40 ಇಂಚ್ ಇತ್ತು ಅನ್ಕೊಳ್ಳಿ. 40 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 10 ಇಂಚು ಬರುತ್ತೆ. 10 ಇಂಚಿಗೆ ಪ್ಲಸ್ 3 ಇಂಚ್. ನಿಮ್ದು ಎನಿ ಸೈಜ್ ಯಾವ್ದೇ ಹಿಪ್ ರೌಂಡ್ ಸೈಜ್ ಯಾವ್ದ ಎಷ್ಟಾದ್ರೂ ಇರ್ಲಿ, ಅದನ್ನ 4ರಿಂದ ಭಾಗಿಸಿ ಅಂದ್ರೆ ಡಿವೈಡೆಡ್ ಬೈ ಮಾಡಿ ಅದಕ್ಕೆ 3 ಇಂಚು ಸೇರಿಸಿದಾಗ ಏನ್ ಬರುತ್ತೆ? ಈಗ ನಂದು ಬಂದಿದೆ 13.25 ಇಂಚು. ಸೊ ಅದನ್ನ ನಾವಿಲ್ಲಿ ಮಾರ್ಕ್ ಹಾಕೊಳ್ಬೇಕು. ಉದ್ದ, ಆಸನದ ಉದ್ದ ನೋಡಿ ಈ ಲೈನ್ ಇಂದ 13.25 ಇಂಚ್ಗೆ ನಾನು ಮಾರ್ಕ್ ಹಾಕೊಂಡು ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ತೀನಿ ಈ ತರ. ಸೊ ಇಲ್ಲಿಂದನೂ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಬರುತ್ತೆ 13.25 ಬರುತ್ತೆ. ಸ್ಟ್ರೈಟ್ ಬರ್ಬೇಕು ನಮ್ಗೆ ಲೈನು. ಸೊ ಈ ರೀತಿ ಇಟ್ಕೊಂಡು ಇಲ್ಲೊಂದು ಲೈನ್ ಹಾಕೊಳ್ಳಿ ಈ ರೀತಿ. ಸೊ ಹಿಪ್ ಲೆಂತ್ ಆಯ್ತು. ಸೊ ನೆಕ್ಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿರೋದು ಮಂಡಿಯ ಉದ್ದ. ನಮ್ಮ ಸೊಂಟದಿಂದ ಮಂಡಿ ಉದ್ದ ಏನ್ ಬರುತ್ತೆ ಅದು ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ್ರು ಓಕೆ ನಡೆಯುತ್ತೆ. ಇಲ್ಲಾಂದ್ರೆ ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ನಾವು ಪೂರ್ತಿ ಲೆಂತ್ ಇಲ್ಲಿ ಏನ್ ನಾನು ಮಾರ್ಕ್ ಹಾಕಿದೀನಿ, ಇಲ್ಲಿಂದ ಈ ಲೈನ್ ಇದೆಯಲ್ಲ ಇಲ್ಲಿವರೆಗೂ ಟೇಪ್ ನ ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಸೊ ನಿಮ್ದು ಎಷ್ಟೇ ಲೆಂತ್ ಇರ್ಲಿ, ಸೊ ಇದನ್ನ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಮಡ್ಚ್ಕೊಂಡು ಸೆಂಟರ್ ಎಲ್ಲಿ ಬರುತ್ತೆ ಸೊ ಅಲ್ಲಿ ಈ ರೀತಿ ಲೈನ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಒಂದು ಲೈನ್ ಹಾಕೊಳ್ಳಿ. ಈ ರೀತಿ. ಸೊ ಇಷ್ಟ ಆದ್ಮೇಲೆ ಇದು ನಮ್ಮ ಮಂಡಿಯ ಉದ್ದ ಆಯ್ತು. ಸೊ ಮಂಡಿಯ ಉದ್ದದಿಂದ ಸೆಂಟರ್ ಅಂದ್ರೆ ಇದು ಗ್ಯಾದರಿಂಗ್ ಬರುತ್ತೆ. ಗ್ಯಾದರಿಂಗ್ ಆದ್ಮೇಲೆ ಸೊ ಇದು ಮಂಡಿಯ ಉದ್ದ. ಸೊ ಇಲ್ಲಿಂದ ಇಲ್ಲಿ ಏನಿದೆ ಸ್ಪೇಸ್ ಅದು. ಸೊ ಇದರ ಸೆಂಟರ್ ಪಾಯಿಂಟ್ ನ ತೆಗಿಬೇಕು ನಾವು. ಸೊ ಇಲ್ಲಿಂದ ಟೇಪ್ ನ ಈ ರೀತಿ ಇಟ್ಕೊಳ್ಳಿ, ಮತ್ತೆ ಟೇಪ್ ನ ಈ ರೀತಿ ಮಡ್ಚ್ಕೊಳ್ಳಿ. ಸೆಂಟರ್ ಪಾಯಿಂಟ್ ಏನ್ ಬರುತ್ತೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಮಾರ್ಕ್ ಹಾಕೊಂಡು ಮತ್ತೆ ಇನ್ನೊಂದು ಲೈನ್ ಹಾಕೊಳ್ಳಿ. ಸೊ ಇಲ್ಲಿ ಯಾವ್ದು ಎಲ್ಲೆಲ್ಲಿ ಹೇಗೆ ಮೆಷರ್ ತಗೊಳ್ಬೇಕು ಅಂತ ನಾನು ಫೋಟೋ ಹಾಕ್ತಾ ಹೋಗ್ತೀನಿ. ಸೊ ಅದನ್ನ ನೀವು ನೋಡ್ಕೊಳ್ತಾ ನೀವು ಆ ರೀತಿ ಮೆಷರ್ ತಗೊಂಡು ಮಾರ್ಕ್ ಹಾಕೊಳ್ಬೇಕು. ಸೊ ನೋಡಿ ಇದು ನಮ್ಮ ಇಲ್ಲಿ ಇನ್ನೊಂದ್ಸರಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋಡಿ ಇದು ನಮ್ಮ ಕಾಲಿನ ಸುತ್ತಳತೆ. ಸೊ ಇದು ಬಂದು ಗ್ಯಾದರಿಂಗ್. ಸೊ ಅದಾದ್ಮೇಲೆ ಇದು ನಮ್ಮ ಗ್ಯಾದರಿಂಗ್ ಇಂದ ನಮ್ಮ ಮಂಡಿಯ ವರೆಗೂ ಸೆಂಟರ್ ಪಾಯಿಂಟ್. ಇದಾದ್ಮೇಲೆ ನಮ್ಮ ಮಂಡಿಯ ಉದ್ದ. ಸೊ ಇದಾದ್ಮೇಲೆ ಈ ಲೈನ್ ಬಂದು ನಮ್ಮ ಹಾಸನದ ಉದ್ದ. ಸೊ ಇಷ್ಟು ಲೈನ್ ಹಾಕೊಂಡಿದ್ದಾದ್ಮೇಲೆ ಈಗ ಇದರ ಸುತ್ತಳತೆ ಹಾಕೊಳ್ಬೇಕು. ಸೊ ಈಗ ನಾವು ಹಿಪ್ ರೌಂಡ್ ನ ಹಾಕೊಳ್ಬೇಕು. ಸೊ ಹಿಪ್ ರೌಂಡ್ ನ ಹಾಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು, ಸೊ ಇದೇನ್ ಹಿಪ್ ಉದ್ದ ಇದೆ ಇಲ್ಲಿಂದ ನಮ್ಮ ಆಸನದ ಉದ್ದ, ಇದರ ಸುತ್ತಳತೆ ಹಾಕೊಳ್ಬೇಕು. ಸುತ್ತಳತೆ ಹೇಗೆ ಹಾಕೊಳ್ಳೋದು? ಸೊ ನಮ್ಮ ಹಿಪ್ ರೌಂಡ್ ನಮ್ಮ ಆಸನದ ಸುತ್ತಳತೆ ಏನಿದೆ, ಸೊ ನಂದಿದೆ 42 ಇಂಚ್ ಪ್ಲಸ್ ಅದಕ್ಕೆ 8 ಇಂಚು ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಸೈಜ್ ಆಗ್ಲಿ ಎನಿ ಸೈಜ್ ಆಗ್ಲಿ, ನಾವು ನಿಮ್ದು ಸಪೋಸ್ ಇವಾಗ 38 ಇಂಚ್ ಇತ್ತು ಹಿಪ್ ರೌಂಡ್ ಅನ್ಕೊಳ್ಳಿ. ಸೊ ಅದಕ್ಕೆ 8 ಇಂಚ್ ಆಡ್ ಮಾಡ್ಕೊಳ್ಳಿ. ಸೊ ನಂದು 42 ಇಂಚ್ ಇದೆ. ಸೊ ಅದಕ್ಕೆ ನಾನು 8 ಇಂಚ್ ಆಡ್ ಮಾಡ್ಕೊಳ್ತೀನಿ. ಇಸ್ ಈಕ್ವಲ್ ಟು
ಎಷ್ಟಾಗುತ್ತೆ 50 ಇಂಚ್ ಆಗುತ್ತೆ. ಸೊ ಅದನ್ನ 4ರಿಂದ ಡಿವೈಡೆಡ್ ಬೈ ಮಾಡಿ, 50 ಇಂಚಿನ 4ರಿಂದ ಡಿವೈಡೆಡ್ ಬೈ ಮಾಡಿ. ಸೊ ಎಷ್ಟು ಬರುತ್ತೆ? 12.5 ಬರುತ್ತೆ. ಸೊ 12.5ನ ನಾವಿಲ್ಲಿ ಅಗಲ ಮಾರ್ಕ್ ಹಾಕೊಳ್ಬೇಕು. ನೋಡಿ 12.5 ಇಲ್ಲಿಗೆ ಬರುತ್ತೆ. ಸೊ ಈ ಲೈನ್ ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ಇದಲ್ಲ, ಇದು ಸ್ವಲ್ಪ ಕ್ರಾಸ್ ಇತ್ತು. ಸೊ ಇದು ಎಕ್ಸ್ಟೆಂಡ್ ಆಗುತ್ತೆ, 12.5 ಆಯ್ತು. ಸೊ ನೆಕ್ಸ್ಟ್, ಸೊ ಈಗ ನೋಡಿ ಇಲ್ಲಿಂದ ಇದನ್ನ ಈ ರೀತಿ ಸ್ಟ್ರೈಟ್ ಮಾಡ್ಬಿಡಿ ಅಷ್ಟೇ. ಸೊ ಅದಾದ್ಮೇಲೆ ಇದಾದ್ಮೇಲೆ ಇದು ಬರೋದು ನಮ್ಮ ಮಂಡಿಯ ಮೇಲೆ. ಸೊ ಫೋಟೋ ಹಾಕ್ತೀನಿ ನೋಡಿ ಹೇಗೆ ಅಳತೆ ತಗೊಳ್ಳೋದು ಅಂತ. ಸೊ ಆ ರೀತಿ ಮಂಡಿನ ಮಡ್ಚಿ, ನಮ್ಮ ಏನಿದೆ ಮಂಡಿ ಫೋಟೋದಲ್ಲಿ ಏನ್ ಕಾಣಿಸ್ತಿದೆ ಆ ರೀತಿ ಮಡ್ಚ್ಕೊಂಡು ಅಳತೆ ತಗೊಳ್ಬೇಕು. ಸೊ ಅಂದ್ರೆ ಈ ಮೆಷರ್ ತಗೊಳ್ಳೋದು ಮಂಡಿಯಿಂದ ಮೇಲಕ್ಕೆ 4 ಬೆರಳು, ಮಂಡಿಯಿಂದ ಮೇಲಕ್ಕೆ 4 ಬೆರಳು ಈ ತರ ಇಟ್ಟು ಮಡ್ಚಿ, ಮಂಡಿನ ಮಡ್ಚಿರ್ಬೇಕು ಮೆಷರ್ ತಗೊಳ್ಳೋವಾಗ. ಅದನ್ನ ಮಡ್ಚ್ಕೊಂಡು ಎಷ್ಟು ಬರುತ್ತೆ ಸೊ ಅಷ್ಟು. ಸೊ ನಂದು ಎಷ್ಟು ಬರ್ತಾ ಇದೆ? 16 ಇಂಚು ಬರ್ತಾ ಇದೆ. ಸೊ 16 ಇಂಚಲ್ಲಿ ಅರ್ಧ ಅಂದ್ರೆ 8 ಇಂಚು. ಸೊ 8 ಇಂಚಿಗೆ ಇಲ್ಲಿ ನಾನು ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಇಷ್ಟಾದ್ಮೇಲೆ ಸೊ ಇದು ಎಲ್ಲಿ ಬರುತ್ತೆ? ನಮ್ಮ ಮಂಡಿಯಿಂದ ಕೆಳಗಡೆ, ಮಂಡಿ ಎಕ್ಸಾಕ್ಟ್, ಇದು ಮಂಡಿ ಎಕ್ಸಾಕ್ಟ್, ಇದು ಮಂಡಿಯಿಂದ ಕೆಳಗಡೆ ಬರುತ್ತೆ. ಮಂಡಿಯಿಂದ 1 ಇಂಚು 2 ಇಂಚ್ ಅಷ್ಟು ಕೆಳಗಡೆ ಫೋಟೋ ಹಾಕ್ತೀನಿ ನೋಡಿ. ಸೊ ಆ ರೀತಿ ನೀವು ಇದ್ರ ಮೆಷರ್ ತಗೊಳ್ಬೇಕು. ಸೊ ಎಷ್ಟು ಬರ್ತಾ ಇದೆ? ನಂದು ಬರ್ತಾ ಇದೆ ಇಲ್ಲಿ 13 ಇಂಚು. ಸೊ 13 ಇಂಚಲ್ಲಿ ಅರ್ಧ ಅಂದ್ರೆ 6.5 ಇಂಚು. ಸೊ ಅಷ್ಟಕ್ಕೆ ನಾನು ಮಾರ್ಕ್ ಆಗ್ತಾ ಇದ್ದೀನಿ. ಸೊ ನೀವು ನಿಮ್ಮ ಮೆಷರ್ಮೆಂಟ್ ಎಷ್ಟು ಬರುತ್ತೆ ಸೊ ಅಷ್ಟು ಅಲ್ಲಿ ಮೆಷರ್ ಮಾಡಿ ನೀವು ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳಿ. ಸೊ ಈಗ ಈ ಪಾಯಿಂಟ್ಸ್ ಏನಿದೆ ಸೊ ಇದನ್ನ ನಾವು ಹಾಕೊಂಡ್ಬಿಡೋಣ ನೋಡಿ. ಸೊ ಇಲ್ಲಿಂದ ಈ ಪಾಯಿಂಟ್ಸ್ ಶೇಪ್ ಹೇಗ್ ಬರುತ್ತೆ ಹಾಗೆ ಸ್ಟ್ರೈಟೇ ಬರಬೇಕು, ಕ್ರಾಸೇ ಬರ್ಬೇಕಂತ ಏನಿಲ್ಲ, ಅದು ಹೇಗ್ ಬರುತ್ತೆ ಸೊ ಹಾಗೆ ನೋಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ಈ ರೀತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಈ ಪ್ಲೇಸ್ ಏನಿರುತ್ತೆ ಸೊ ಇಲ್ಲಿ ಎಲ್ಲಾ ಸೈಜ್ಗೂ 2 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಎಲ್ಲಾ ಸೈಜ್ಗೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಎಲ್ಲಾ ಸೈಜ್ಗೂ 2 ಇಂಚು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಶೇಪ್ ಕೊಡಿ. ಇಲ್ಲಿ ನನಗೆ ಬಟ್ಟೆ ಕಡಿಮೆ ಮಿಕ್ಕಿದೆ, ಇನ್ನು ಕೆಲವರಿಗೆ ಜಾಸ್ತಿನೂ ಮಿಗ್ಬೋದು, ಮಿಕ್ಕಿದ್ರೆ ಏನ್ ತೊಂದರೆ ಇಲ್ಲ. ಇಲ್ಲಿ ನೋಡಿ ಈ ರೀತಿ ಶೇಪ್ ಕೊಡಿ. ನಾವು ಬ್ಲೌಸ್ ಅಲ್ಲೆಲ್ಲ ಆರ್ಮೋಲ್ ಶೇಪ್ ಕೊಡ್ತೀವಲ್ವಾ, ಸೊ ಆತರ ಇಲ್ಲಿ ಶೇಪ್ ಕೊಡಿ. ಸೊ ಇಷ್ಟು ಶೇಪ್ ಕೊಟ್ಟಾದ್ಮೇಲೆ ಈ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಇಂದ ಇಲ್ಲಿಗೆ ನಾವು ಸೇರಿಸ್ಬೇಕು, ಕೈಯಿಂದಾನೇ ಸೇರಿಸಿ ನೋಡಿ ಈ ತರ. ಸೊ ಇದಿರಲ್ಲ, ಸೊ ಇದು ಇವಾಗ ಕ್ಯಾನ್ಸಲ್ ಆಗುತ್ತೆ. ಸೊ ಇದಿರುತ್ತೆ, ಇದು ನಾವು ಎಕ್ಸ್ಟ್ರಾ ತಗೊಂಡಿಲ್ಲ, ಈ ರೀತಿ ನಾವು ಇದನ್ನ ಸೇರಿಸ್ಕೊಳ್ಬೇಕು. ಸೊ ಆವಾಗ ನಾವ್ ಇಲ್ಲಿ ಏನ್ ಲೈನ್ ಹಾಕಿದೀವಿ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇದು ಮೇನ್ ಬರುತ್ತೆ ಲೈನ್. ಸೊ ಇವಾಗ ಇಷ್ಟ ಆದ್ಮೇಲೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಬಟ್ಟೆ ಕಡಿಮೆ ಇದೆ. ಸೊ ಇಲ್ಲೇನ್ ಮಿಗುತ್ತೆ, ಈ ಬಟ್ಟೆನ ತಗೊಂಡ್ ಬಂದು ನಾವ್ ಇಲ್ಲಿ ಹಾಕ್ತಿವಿ. ಯಾವ ರೀತಿ ಹಾಕ್ತಿವಿ ನೋಡಿ, ನಾನು ಒಂದು ಸುಮ್ಮನೆ ಸಿಂಪಲ್ ಸ್ಕೆಚ್ ಹಾಕಿ ತೋರಿಸ್ತೀನಿ. ನಾನು ಇಲ್ಲಿ ನಿಮ್ಗೆ ಕಟಿಂಗ್ ಕೂಡ ಮಾಡಿ ತೋರಿಸ್ತೀನಿ. ಸೊ ನೋಡಿ ಈ ಬಾಕ್ಸ್ ಟೈಪ್ ಅಲ್ಲಿ ಬರ್ಬೇಕು. ಇಲ್ಲಿ ಈ ರೀತಿ ಜಾಯಿಂಟ್ ಬರುತ್ತೆ ನೋಡಿ, ಈ ರೀತಿ ಕಾಣಿಸ್ತಿದ್ಯಾ ನಿಮ್ಗೆ? ಇಲ್ಲಿ ನಮ್ದೇನು ಎಂಡ್ ಆಗಿದೆ ನಮ್ಮ ಲೆಂತ್, ಸೊ ಅಲ್ಲಿಂದ ಇಲ್ಲಿ ಇದು ಈ ರೀತಿ ಜೋಡಣೆ ಮಾಡ್ತೀವಿ. ಈ ಪೀಸ್ಗೆ ಎಕ್ಸ್ಟ್ರಾ ಪೀಸಸ್ ನ ಜೋಡಿಸ್ಬೇಕು, ಅಂದ್ರೆ ಸ್ಟಿಚ್ ಮಾಡಿ ಜೋಡಿಸ್ಬೇಕು. ಸೊ ಅದು ಯಾವ ರೀತಿ ಮಾಡೋದು ನೋಡೋಣ. ಸೊ ಇಲ್ಲಿ ನಾವು ಎಕ್ಸ್ಟ್ರಾ ಜೋಡಿಸ್ಕೊಳಕ್ ಮುಂಚೆ ನಾವಿಲ್ಲಿ ಮಾರ್ಕಿಂಗ್ ಇದು ಜಸ್ಟ್ ನಿಮಗೆ ತೋರಿಸಿದ್ದಷ್ಟೇ, ಮಾರ್ಕ್ ನಿಮ್ಗೆ ಹೇಗ್ ಬರುತ್ತೆ ಅಂತ ತೋರಿಸಿದ್ದಷ್ಟೇ. ಸೊ ಇದನ್ನ ತೆಗಿತೀನಿ ಇವಾಗ. ಸೊ ಇಲ್ಲಿ ನಾವೇನು ಎಕ್ಸಾಕ್ಟ್ ನಮ್ ಫಿಟ್ಟಿಂಗ್ ಮಾರ್ಕಿಂಗ್ ಹಾಕಿದೀವಿ, ಸೊ ಇದಕ್ಕೆ ನಾವು ಸ್ಟಿಚಿಂಗ್ ಗೆ ಅಂತ 1 ಇಂಚು ಎಕ್ಸ್ಟ್ರಾ ಬಿಡ್ಬೇಕು. ಸೊ ನೋಡಿ ಇಲ್ಲಿಂದ 1 ಇಂಚು. ಸೊ ಅದಾದ್ಮೇಲೆ ಈ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ 1 ಇಂಚು. ಸೊ ಇಲ್ಲೂ ಅಷ್ಟೇ 1 ಇಂಚು ಸುತ್ತ ಕೆಳಗಡೆವರೆಗೂ. ಸೊ ಈ ರೀತಿ 1 ಇಂಚುನ ಎಕ್ಸ್ಟ್ರಾ ಬಿಡ್ಬೇಕು. ಇದು ಸ್ಟಿಚಿಂಗ್ ಮಾರ್ಜಿನ್. ಸೊ ನೋಡಿ ನಾನು ಹಾಗೆ ಜಾಯಿನ್ ಮಾಡ್ತೀನಿ. ನೋಡಿ ಈ ರೀತಿ. ಸೊ ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ. ಜೋಡಿಸ್ಕೊಳಕ್ ಮುಂಚೆನೆ ಕಟ್ ಮಾಡ್ಕೊಳ್ಬೇಕು. ಸೊ ಏನಕ್ಕೆ ಅಂದ್ರೆ ಇಲ್ಲಿ ಏನ್ ಸ್ಪೇಸ್ ಮಿಗುತ್ತೆ ಬಟ್ಟೆ ಅದನ್ನ ತಗೊಂಡ್ಬಂದು ನಾವಿಲ್ಲಿ
ಜಾಯಿನ್ ಮಾಡೋದು. ಸೊ ಈಗ ಏನ್ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿದೀವಿ, ಸೊ ಅದನ್ನ ಕಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇದೇನಿದೆ ಶೇಪ್ ನ ಈ ರೀತಿ ಹಾಕೊಂಬಿಡಿ, ಈ ರೀತಿ. ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಏನ್ ಕಟ್ ಮಾಡ್ಕೊಂಡಿದೀವಿ ನೋಡಿ ಈ ರೀತಿ ಬರುತ್ತೆ. ಸೊ ಇದನ್ನ ಇವಾಗ ಇಲ್ಲಿ ಬರುತ್ತೆ. ಸೊ ಎಕ್ಸಾಕ್ಟ್ ಇದನ್ನ ಕಾಣೋ ತರ ಇಡ್ತೀವಿ. ಸೊ ಇದು ನಮ್ಗೆ ಹೆಂಗ್ ಅಡ್ಜಸ್ಟ್ ಆಗುತ್ತೆ, ಸೊ ಆ ರೀತಿ ಹಾಕೊಳ್ಳೋಣ. ಸೊ ನೋಡಿ ಇದನ್ನ ಈ ಕಡೆ ತೆಗೆದ್ಮೇಲೆ ಇಲ್ಲಿ ಏನಿರುತ್ತೆ, ಸೊ ಇದು ಇಲ್ಲಿ ಇಲ್ಲಿ ಇದು ಬಟ್ಟೆ ದೊಡ್ಡದಿದೆ. ಸೊ ಇಲ್ಲಿ ಮಾರ್ಕ್ ಹಾಕಿದೀನಿ ನೋಡಿ, ಎಂಡ್ ನ ಸ್ಟಾರ್ಟಿಂಗ್ ಹೇಳಿದ್ನಲ್ಲ, ಇಲ್ಲೂ ಕೂಡ ಕಟ್ ಮಾಡ್ಕೊಂಬಿಡಿ ಸ್ಟ್ರೈಟ್. ಅದ್ ಹೇಗ್ ಬರುತ್ತೆ ಹಾಗೆ. ಕೆಲವ್ರ ಬಟ್ಟೆಲಿ ಇದು ಬರುತ್ತೆ ಎಕ್ಸ್ಟ್ರಾ, ಕೆಲವ್ರ ಬಟ್ಟೆನಲ್ಲಿ ಬರಲ್ಲ. ಬಂದಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಎಕ್ಸ್ಟ್ರಾ ಇಲ್ಲ ಅಂದ್ರೆ. ಸೊ ಬಂದಿರೋಂಥವ್ರು ಈ ತರ ಕಟ್ ಮಾಡ್ಕೊಳ್ಳಿ. ಸೊ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ಳೋಣ. ಇದೇನಿದೆ ಇದನ್ನ ತಕೊಳ್ಳೋಣ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ಒಂದು ಫೋಲ್ಡೆಡ್ ಬಂದಿರುತ್ತೆ, ಇಲ್ಲಿ 2 ಪೀಸ್ ಓಪನ್ ಇರುತ್ತೆ. ಸೊ ಇದು ಒಂದು ಫೋಲ್ಡ್ ಬಂದಿರುತ್ತೆ. ಸೊ ಇದನ್ನ ಏನ್ ಮಾಡ್ಕೊಳ್ಬೇಕು, ಓಪನ್ ಮಾಡ್ಕೊಳ್ಬೇಕು. ಈ ರೀತಿ. ಸೊ ಈಗ ನೋಡಿ ಇಲ್ಲಿ ಈ ರೀತಿ ಕ್ರಾಸ್ ಬಂದಿರುತ್ತೆ. ಸೊ ಇಲ್ಲಿ ಒಂದು ಸೈಡ್ ಸ್ಟ್ರೈಟ್ ಬಂದಿರುತ್ತೆ. ಸೊ ಇವಾಗ ನಾವ್ ಏನ್ ಮಾಡ್ಕೊಳ್ಬೇಕು, ಸ್ಟ್ರೈಟ್ ಬಂದಿರುತ್ತಲ್ಲ ನೋಡಿ, ಇಲ್ಲಿ ನಾನು ಏನ್ ಮಾರ್ಕ್ ಹಾಕಿದೀನಿ ಇಲ್ಲಿಂದ ಕೂಡ ಅಷ್ಟೇ ಆ ತರನೇ ಇಟ್ಕೊಳ್ಳಿ. ಸ್ಟ್ರೈಟ್ ಬಂದಿರುತ್ತಲ್ಲ ಇಲ್ಲಿ ಈ ರೀತಿ ಜೋಡಿಸ್ಕೊಳ್ಳಿ. ಸೊ ಜೋಡಿಸ್ಕೊಳಕ್ ಮುಂಚೆ ಇಲ್ಲಿ 1 ಇಂಚ್ಗೆ ಮಾರ್ಕ್ ಹಾಕೊಂಬಿಡಿ, ಒಂದು ಎಕ್ಸ್ಟ್ರಾ ಬಟ್ಟೆ. ಏನಕ್ಕಪ್ಪ ಅಂದ್ರೆ ಇದಕ್ಕೆ ಜಾಯಿನ್ ಮಾಡುವಾಗ ಇದ್ರಲ್ಲ 1/2 ಇಂಚ್ ಇದ್ರಲ್ಲ 1/2 ಇಂಚ್ ಹೋಗುತ್ತೆ. ಸೊ ಹಂಗಾಗಿ ಇಲ್ಲಿ 1 ಇಂಚ್ಗೆ ಒಂದು ಲೈನ್ ಹಾಕೊಂಬಿಡಿ. ಸೊ 1 ಇಂಚ್ಗೆ ಲೈನ್ ಹಾಕೊಂಡು ಇಲ್ಲಿ 4 ಪೀಸ್ ಇರುತ್ತೆ. ಈ 4 ಪೀಸ್ ನ ತೆಗೆದು ಈ ಲೈನ್ ಮೇಲೆ ಇಟ್ಕೊಳ್ಳಿ. 1 ಇಂಚ್ಗೆ ನಾವ್ ಏನ್ ಮಾರ್ಕ್ ಹಾಕಿದೀನಿ, ಸೊ ಆ ಲೈನ್ ಮೇಲೆ ನೋಡಿ ಈ ರೀತಿ ಈಕ್ವಲ್ ಆಗಿ ಇಟ್ಕೊಳ್ಳಿ. ಸೊ ಈ ರೀತಿ ಪೀಸ್ ಇಟ್ಟ ಮೇಲೆ ನೋಡ್ಕೊಳ್ಳಿ. ಇವಾಗ ನಾನು ನೀಟಾಗಿ ಹೇಳ್ಕೊಡ್ತೀನಿ, ಗಮನ ಇಟ್ಟು ನೋಡಿ. ಇಲ್ಲಿಂದ ಈ ಮಾರ್ಕ್ ಇದೆಯಲ್ಲ, ಇಲ್ಲಿಗೆ ಎಷ್ಟಿದೆ 13 ಇಂಚು. ಇಲ್ಲಿಂದ ನನ್ನ ಮೆಷರ್ಮೆಂಟ್ ಪ್ರಕಾರ 13 ಇಂಚ್ ಬಂದಿದೆ. ನಿಮ್ ಮೆಷರ್ಮೆಂಟ್ ಪ್ರಕಾರ ನೀವ್ ಎಷ್ಟು ಬರುತ್ತೆ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ನನಗೆ 13 ಇಂಚ್ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡ್ತೀನಿ, ಇಲ್ಲಿಂದ ನಾನು ಅದೇ 13 ಇಂಚ್ಗೆ ಮತ್ತೆ ಮಾರ್ಕ್ ಹಾಕೊಳ್ತೀನಿ ಈ ರೀತಿ. ಸೊ ಮಾರ್ಕ್ ಹಾಕೊಂಡು ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ನನ್ನ ಲೆಂತ್ ನ ನಾನು ಮಾರ್ಕ್ ಹಾಕಿದ್ದೆ, ಇಲ್ಲಿಂದ ನಾನು ನೇರ ಲೈನ್ ಹಾಕೊಳ್ತೀನಿ. ಈ ತರ ಲೈನ್ ಹಾಕೊಳ್ಳಿ, ಈ ರೀತಿ ಲೈನ್ ಹಾಕೊಳ್ಳಿ. ಸೊ ಇಷ್ಟು ಮಾರ್ಕ್ ಹಾಕಿದಾದ್ಮೇಲೆ ಇಲ್ಲಿಂದ 2 ಇಂಚು ಮೇಲಕ್ಕೆ, ಈ ಲೈನಿಂದ 2 ಇಂಚು ಮೇಲಕ್ಕೆ. ಸೊ ಅಂದ್ರೆ ಈ ಎಂಡ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇಲ್ಲಿಂದ 2 ಇಂಚು ಮೇಲಕ್ಕೆ ಮತ್ತೊಂದು ಮಾರ್ಕ್ ಹಾಕೊಳ್ಳಿ. ಏನಕ್ಕೆ ಹೇಳಿ ಈ ಮಾರ್ಕು, ನೀವು ಪುಷ್ಪಕ್ ಪ್ಯಾಂಟ್ಗೆ ಎಲಾಸ್ಟಿಕ್ ಆದ್ರೂ ಹಾಕೊಳ್ಳಿ, ಲಾಡಿ ದಾರನಾದ್ರೂ ಹಾಕೊಳ್ಳಿ, ಏನೋ ಒಂದು ಹಾಕೊಳಕ್ ನಮ್ಗೆ ಇಲ್ಲಿ 2 ಇಂಚ್ ಬೇಕಲ್ವಾ. ಸೊ ಅದನ್ನ ಇಲ್ಲಿ ನಾವು ಎಕ್ಸ್ಟ್ರಾ ಒಂದು ಲೈನ್ ನ ಮಾರ್ಕ್ ಹಾಕೊಳ್ಳಿ ಈ ರೀತಿ. ಸೊ ಇಷ್ಟು ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಏನ್ ಮಾಡ್ಬೇಕು ನೋಡಿ, ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿದೆಯಲ್ಲ ಈ ಎಂಡ್ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಆತರ ಮಾರ್ಕ್ ಹಾಕೊಂಡು ಎಷ್ಟು ಬರ್ತಾ ಇದೆ, ನಂದು 15 ಇಂಚ್ ಬರ್ತಾ ಇದೆ. ನೀವು ನಿಮ್ ಮೆಷರ್ ಪ್ರಕಾರ ಎಷ್ಟು ಬರುತ್ತೆ ಅಷ್ಟು ನೋಡ್ಕೊಳ್ಳಿ. ಇಲ್ಲಿ 15 ಇಂಚ್ ಬರ್ತಾ ಇದೆ. ಸೊ ಇಲ್ಲೂ ಅಷ್ಟೇ 15 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ನೋಡಿ 15 ಇಂಚು ಇಲ್ಲಿ ಬರುತ್ತೆ. ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲೇನು ನಾವು ಈ ಪೀಸ್ ಎಂಡ್ಗೆ ನಾನು ಇಲ್ಲಿ ಮಾರ್ಕ್ ಹಾಕಿರೋದು, ಇಲ್ಲಿಂದ ಈ ಲೈನ್ಗೆ ಈ ರೀತಿ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಳ್ಳಿ. ಸೊ ಇಷ್ಟೇ. ಸೊ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ಈಗ ನಿಮ್ಗೆ ಎಕ್ಸಾಕ್ಟ್ ಆಗಿ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಎಕ್ಸಾಕ್ಟ್ ಗೊತ್ತಾಗ್ತಾ ಇದೆ. ಸೊ ಒಂದಲ್ಲ ಅಂದ್ರೆ 2 ಸರಿ ನೋಡಿ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪುಷ್ಪಕ್ ಪ್ಯಾಂಟು ಎಷ್ಟು ಈಸಿನೋ ಕಲಿಯೋವರೆಗೂ ಅಷ್ಟೇ ಕ್ರಿಟಿಕಲ್ ಇರುತ್ತೆ. ಸೊ ಬಿಗಿನರ್ಸ್ ಆದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ.
ಸೊ ಹಂಗಾಗಿ ಈ ರೀತಿ ಫಸ್ಟ್ ನೋಡ್ಕೊಳ್ಳಿ. ಸೊ ಇವಾಗ ಏನ್ ಮಾಡ್ಬೇಕು, ಇಮ್ಮಿಡಿಯೇಟ್ ನಾವು ಪಿನ್ ನ ತಗೊಳ್ಬೇಕು. ಬಿಗಿನರ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಸೊ ಹಾಗಾಗಿ ನಾನು ಪಿನ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕೆಳಗಡೆದು ಇರುತ್ತಲ್ಲ ಪೀಸು, ಈ ಕೆಳಗಡೆ ಪೀಸ್ ತಗೊಳ್ಳಿ, ಈ ಕೆಳಗಡೆ ಪೀಸ್ ತಗೊಳ್ಳಿ. ಇದೆರಡನ್ನು ಈ ರೀತಿ ಈಕ್ವಲ್ ಆಗಿಟ್ಟು ಪಿನ್ ಹಾಕೊಳ್ಳಿ. ಈ ರೀತಿ ಉಲ್ಟಾ ಸೀದಾ ನೋಡ್ಕೊಳ್ಳಿ. ಏನಕ್ಕಂದ್ರೆ ಸ್ಟಿಚಿಂಗ್ ಹಾಕೋವಾಗ ನಮ್ಗೆ ಆ ಕಡೆ ಈ ಕಡೆ ಹೋಗ್ಬಾರ್ದು, ಉಲ್ಟಾ ಸೀದಾ ಬೇರೆ ಬೇರೆ ಆಗ್ಬಾರ್ದು. ನಾವು ಫಸ್ಟೇ ಉಲ್ಟಾ ಇಟ್ಕೊಂಡು ಮಾರ್ಕ್ ಹಾಕೊಂಡಿರ್ತೀವಿ. ಸೊ ಹಂಗಾಗಿ ಸೊ ಒಂದ್ ಪೀಸ್ ಪಿನ್ ಹಾಕಿದ್ ಆಯ್ತು. ಸೊ ಅದಾದ್ಮೇಲೆ ಎರಡನೇ ಪೀಸು, ಸೊ ಇಲ್ಲಿ ಎರಡನೇ ಪೀಸ್ ಇದೆಯಲ್ಲ, ಇದನ್ನ ಇದಕ್ಕೆ ಹಾಕೊಳ್ಳಿ. ಈ ತರ ಪ್ರಿಂಟ್ ಎಲ್ಲ ಇದ್ರೆ ಫ್ಯಾಬ್ರಿಕ್ ಮೇಲೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ರೀತಿ ಪ್ಲೈನ್ ಇದ್ದಾಗ ಉಲ್ಟಾ ಸೀದಾ ಗೊತ್ತಾಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಾದ್ಮೇಲೆ ಮೂರನೇ ಪೀಸ್ ನೋಡಿ, ಇಲ್ಲಿ ಇದೆಯಲ್ಲ, ಈ ಪೀಸ್ ನ ತಗೊಳ್ಳಿ. ಈ ಮೂರನೇ ಪೀಸ್ಗೆ ಈ ರೀತಿ ಈಕ್ವಲ್ ಆಗಿಟ್ಟು ಪಿನ್ ಮಾಡ್ಕೊಳ್ಳಿ. ಸೊ ನಾ ಹ್ಯಾಂಡ್ಲಿಂಗ್ ನೋಡಿ ನಾನು ಹೇಗ್ ಮಾಡ್ತಾ ಇದ್ದೀನಿ ಆ ರೀತಿ ಮಾಡ್ಕೊಳ್ಳಿ, ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬೇಡಿ. 100% ಬಿಗಿನರ್ಸ್ಗೆ ಪುಷ್ಪಾಕ್ ಪ್ಯಾಂಟ್ ಒಂದು ಸರಿ ನೋಡಿದ ತಕ್ಷಣ ಬರಲ್ಲ. ಒಂದ್ 2-3 ಸರಿ ನೀವು ವಿಡಿಯೋಸ್ ನ ನೋಡಿ ಒಂದು ಪ್ಯಾಂಟ್ ನ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಮಾತ್ರ ನಿಮ್ಗೆ ನೀಟಾಗಿ ಅರ್ಥ ಆಗೋದು. ಸೊ ನೆಕ್ಸ್ಟ್ ಫೈನಲ್ ಈ ಪೀಸ್. ಸೊ ಈ ರೀತಿ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ನಿಮ್ಗೆ. ನಾವು ಸ್ಟಿಚಿಂಗ್ ಮಾಡೋಕೆ ನಮ್ಗೆ ಇವಾಗ ತುಂಬಾನೇ ಈಸಿ ಆಗ್ಬಿಡುತ್ತೆ, ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ನೋಡಿ, ಒಂದು ಪೀಸ್ ಈ ತರ ಬಂದಿರುತ್ತೆ. ಸೊ ಸ್ಟಿಚಿಂಗ್ ಮಾಡಕ್ ಈಸಿ ಆಗಕ್ಕೆ ನಾವು ಫಸ್ಟ್ ಇದನ್ನ ಈ ರೀತಿ ಹಾಕೊಂಡ್ಬಿಡೋಣ, ನಮ್ಗೆ ಈಸಿ ಆಗುತ್ತೆ ಅವಾಗ. ನೋಡಿ ಈ ರೀತಿ ಬರುತ್ತೆ. ನಾವು ಸ್ಟಿಚ್ ಎಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. ಸೊ 2 ಪೀಸ್ ಅಷ್ಟೇ, ಸೇಮ್ ಇದೇ ತರಾನೇ. ಸೊ ಫಸ್ಟೇ ಪಿನ್ ಮಾಡ್ಕೊಂಡ್ಬಿಟ್ರೆ, ನಾವು ಕಟಿಂಗ್ ಇಂದ ರಿಮೂವ್ ಮಾಡಕ್ ಮುಂಚೆನೆ ಪಿನ್ ಹಾಕೊಂಡ್ಬಿಟ್ರೆ ನಮ್ಗೆ ತುಂಬಾನೇ ಈಸಿ ಆಗುತ್ತೆ ಸ್ಟಿಚಿಂಗ್ ಮಾಡುವಾಗ. ಸ್ಟಿಚಿಂಗ್ ಇದರಲ್ಲಿ 2 ಪೀಸ್ ಇದೆ, ಸಪ್ರೇಟ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಪಿನ್ ಮಾಡಿದ್ದೆ ನಾನು. ಕಟಿಂಗ್ ಪಾರ್ಟ್ ಏನಿದೆ ಅದರಲ್ಲೇ ನಾನು ಇದನ್ನ ಯಾವ ರೀತಿ ಪಿನ್ ಮಾಡಬೇಕು ಅನ್ನೋದನ್ನ ಪಿನ್ ಹೇಳ್ಕೊಟ್ಟಿದ್ದೀನಿ. ಸೊ ಇದನ್ನ ಈ ರೀತಿ ಪಿನ್ ಮಾಡ್ಕೊಂಡಿದೆ. ಸೊ ಈಗ ಇದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಪಿನ್ ಎಲ್ಲ ರಿಮೂವ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಅಷ್ಟೇ ಸೇಮ್ ಅದೇ ತರ ಇಟ್ಕೊಂಡು ಸ್ಟಿಚ್ ಹಾಕೊಳ್ಬೇಕು. ಈ ರೀತಿ ಸಿಂಗಲ್ ಸ್ಟಿಚ್ ಹಾಕೊಳ್ಳಿ. ನೋಡಿ, ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಸ್ಟಿಚ್ ಹಾಕಿದ್ಮೇಲೆ ಈ ರೀತಿ ಬರುತ್ತೆ. ಸೊ ಈ ಕಚ್ಚೆ ಏನಿರುತ್ತೆ ನೋಡಿ, ನಾ ಇಲ್ಲಿ ಓವರ್ಲಾಕ್ ಮಾಡ್ಕೊಂಡಿದೀನಿ, ಏನ್ ಅಟ್ಯಾಚ್ ಮಾಡ್ಕೊಂಡಿದ್ವಿ ಅದಕ್ಕೆ ಓವರ್ಲಾಕ್ ಮಾಡ್ಕೊಂಡಿದೀನಿ.
ಓವರ್ಲಾಕ್ ಮಷಿನ್ ಇಲ್ಲ ಅಂದವರು ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಸೊ ಈ ಕಚ್ಚೆ ಏನಿರುತ್ತೆ ಇದನ್ನ ಈ ಸೈಡು, ಈ ಪೀಸ್ ಸೈಡ್ ತಳ್ಳಿ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಬೇಕು. ನೋಡಿ ಈ ರೀತಿ. ಏನಕ್ಕೆ ಅಂದ್ರೆ ಇದು ಅಳ್ಳಾಡಬಾರ್ದು ಕಚ್ಚೆ, ಮತ್ತೆ ನೀಟಾಗಿ ಫಿಕ್ಸ್ ಆಗ್ಬೇಕು ಆ ಕಚ್ಚಾ ಅನ್ನೋದಕ್ಕೆ ಕಾರಣಕ್ಕೆ ಆ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ತೀವಿ. ಸೊ ನೋಡಿ ಈ ರೀತಿ ಪಾಯಿಂಟೆಡ್ ಸ್ಟಿಚ್ ಹಾಕೊಳ್ಳಿ. ಹಾಕೊಂಡಿದ್ದಾದ್ಮೇಲೆ ಇದು ಬಂದು ಸೀದಾ ಇವಾಗ ಉಲ್ಟಾ ಹಾಕೊಳ್ಳೋಣ. ಸೊ ಉಲ್ಟಾ ಹಾಕೊಂಡು ಬಾಟಮ್ ಅಲ್ಲಿ ನಾವು 1 ಇಂಚ್ ಏನ್ ಬಿಟ್ಟಿದ್ವಿ ಇದನ್ನ ಈ ರೀತಿ ಡಬಲ್ ಫೋಲ್ಡ್, ಒಂದು ಫೋಲ್ಡ್, ಸೊ ಇನ್ನೊಂದು ಫೋಲ್ಡ್, ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಹಾಕೊಳ್ಬೇಕು. ಸೊ ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ನೋಡಿ ಇಲ್ಲಿ ನಾವೇನು ಅಟ್ಯಾಚ್ ಮಾಡಿರ್ತೀವಿ ಇಲ್ಲಿಂದ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಈಕ್ವಲ್ ಆಗಿ ಇಟ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಸ್ಟಿಚ್ ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲಿ ಇದೆಯಲ್ಲ ಇದೆರಡು ಕರೆಕ್ಟಾಗಿ ಲೆವೆಲ್ ಅಲ್ಲಿ ಇಟ್ಕೊಂಡು ಇಲ್ಲಿಂದ ಬಾಟಮ್ ವರ್ಗು ನಾವೇನ್ ಮಾರ್ಕ್ ಹಾಕಿದೀವಿ 1 ಇಂಚ್ ಬಿಟ್ಟು ಮಾರ್ಜಿನ್, ಇಲ್ಲಲ್ಲ ಇಲ್ಲಿ ಇದ್ರ ಮೇಲೆ ಸ್ಟಿಚ್ ಹಾಕೊಳ್ತಾ ಬರ್ಬೇಕು. ಸೊ ಈ ರೀತಿ. ಸೊ ಡಬಲ್ ಸ್ಟಿಚ್ ಕಂಪಲ್ಸರಿ ಹಾಕೊಳ್ಳಿ. ಸೊ ಈ ರೀತಿ ರೆಡಿ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಓಪನ್ ಇರುತ್ತೆ, ಸೊ ಇಲ್ಲಿ ಯಾವುದೇ ಸ್ಟಿಚ್ ಹಾಕಿರಲ್ಲ. ಸೊ ಈ ರೀತಿ ಸ್ಟಿಚ್ ಹಾಕೊಳ್ಬೇಕು. ಸೊ ಇದನ್ನ ನಾನು ಓವರ್ಲಾಕ್ ಮಾಡ್ಕೊಳ್ತೀನಿ. ಇಲ್ಲೂ ಅಷ್ಟೇ ಓವರ್ಲಾಕ್ ಇದ್ರೆ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಇಟ್. ಸೊ ಇಷ್ಟು ರೆಡಿ ಮಾಡ್ಕೊಳ್ಳಿ. ಸೊ ಇದೇ ಥರನೇ ಇನ್ನೊಂದು ಪೀಸೂ ಇರುತ್ತಲ್ಲ, ಸೊ ಅದು ಅಷ್ಟೇ ಸೇಮ್ ಅದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ಇದನ್ನ ಏನು ಹೇಳ್ಕೊಟ್ಟೆ ಸೊ ಅದೇ ಮೆಥಡಲ್ಲಿ. ಇವಾಗ ನಾವೇನು ಮಾಡಬೇಕು ನೋಡಿ, ಇದನ್ನ ಓಪನ್ ಮಾಡ್ಕೊಳ್ಳೋಣ. ನೋಡಿ ಇದು ಬಂದು ಸೀದಾ, ಇದು ಉಲ್ಟಾ. ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ. ಇನ್ನೊಂದು ಪೀಸ್ ಇರುತ್ತಲ್ಲ ನೋಡಿ ಈ ಪೀಸು, ಸೊ ಅದನ್ನು ಅಷ್ಟೇ ಸೇಮ್ ಅದೇ ಥರ ಓಪನ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು ಫಸ್ಟೇ ಇದೆರಡು ನೀಟಾಗಿ ಮ್ಯಾಚ್ ಆಗ್ತಿದ್ಯಾ, ಎಲ್ಲಾದ್ರೂ ಏರುಪೇರು ಇದೆಯಾ ಅಂತ. ಕಟಿಂಗ್ ಕರೆಕ್ಟ್ ಇದ್ರೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೋಡಿ ಕರೆಕ್ಟಾಗಿ ಬಂದಿದೆ. ಸೊ ಎರಡನ್ನೂ ಜೋಡಿಸಿ ಅಟ್ಯಾಚ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ಏನ್ ಜಾಯಿಂಟ್ ಮಾಡ್ತೀವಿ ಇದು ಒಂದಕ್ಕೊಂದು ನೀಟಾಗಿ ಮ್ಯಾಚ್ ಆಗ್ಬೇಕು. ಸೊ ಇಲ್ಲಿ ಸ್ಟಿಚ್ ಹಾಕಿದ್ಮೇಲೆ ಕಂಪಲ್ಸರಿ ಈ ಜಾಗದಲ್ಲಿ ಡಬಲ್ ಸ್ಟಿಚ್ ಹಾಕ್ಲೇಬೇಕು. ಸೊ ನೋಡಿ ಇವಾಗ ಇದು ಈ ರೀತಿ ರೆಡಿ ಆಗುತ್ತೆ. ಸೊ ನಾವು ಇಲ್ಲಿ ಜಾಯಿನ್ ಮಾಡಿದ್ದು ಇಲ್ಲಿಂದ ಸೊ ಇಲ್ಲಿವರೆಗೂ ಬರುತ್ತೆ. ಈ ರೀತಿ ಇದು ಜಾಯಿನ್ ಆಗುತ್ತೆ, ನಮ್ಮ ಪ್ಯಾಂಟ್ ರೆಡಿ ಆಗುತ್ತೆ. ಸೊ ಇಷ್ಟು ರೆಡಿ ಆದ್ಮೇಲೆ ನೋಡಿ ನಾವು ಮಾರ್ಕ್ ಹಾಕಿದ್ವಿ 2 ಇಂಚು. ಎಲಾಸ್ಟಿಕ್ ಅಥವಾ
ದಾರ ಕಟ್ಕೊಳ್ತೀರಾ, ನಾರ್ಮಲ್ ಪ್ಯಾಂಟ್, ಪಂಜಾಬಿ ಪ್ಯಾಂಟ್ ಅಥವಾ ಫ್ರಿಲ್ ಪ್ಯಾಂಟ್ ಅಲ್ಲೆಲ್ಲ ಏನ್ ದಾರ ಕಟ್ತೀವಿ ಅದನ್ನ ಮಾಡ್ಕೊಳ್ತೀರಾ. ಸೊ ಈ ಲೆವೆಲ್ ಅಲ್ಲಿ ಬಂದಲ್ಲಿ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ಇದಕ್ಕೆ ಎಲಾಸ್ಟಿಕ್ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾವೇನ್ ಮಾಡ್ಕೊಳ್ಬೇಕು, ಫಸ್ಟ್ 1/2 ಇಂಚ್ಗೆ ಸ್ಟಿಚ್ ಹಾಕೊಳ್ಳೋಣ. ಸೊ ಈ ರೀತಿ 1/4 ಇಂಚ್ಗೆ ಸ್ಟಿಚ್ ಹಾಕಿದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕು, ನಾವು ಇಲ್ಲಿ ಮಾರ್ಕ್ ಹಾಕಿದಿಲ್ವಾ, ಈ ಕರೆಕ್ಟ್ ಆಗಿ ಇಷ್ಟು ಫೋಲ್ಡ್ ಮಾಡ್ಕೊಳ್ಬೇಕು. ಅಂದ್ರೆ ನಾವ್ ಏನ್ 2 ಇಂಚ್ ಬಿಟ್ಟಿರ್ತೀವಿ ಅದನ್ನ ಕವರ್ ಮಾಡ್ಬೇಕು. ಸ್ಟಾರ್ಟಿಂಗು ಸ್ವಲ್ಪ ದೂರ ನೀವು ಸ್ಟಿಚ್ ಹಾಕ್ಬೇಡಿ. ಸೊ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಜಾಯಿಂಟ್ ಮಾಡಿದೀನಲ್ಲ, ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. 2 ಇಂಚು ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಸ್ವಲ್ಪ ಈ ಸ್ಪೇಸ್ ನ ಬಿಡಿ, ಏನಕ್ಕಂದ್ರೆ ಇದರಲ್ಲಿ ನಾವು ಎಲಾಸ್ಟಿಕ್ ಹಾಕೊಳ್ಬೇಕು. ನೋಡಿ ಇಲ್ಲಿಂದ ಶುರು ಮಾಡಿದ್ದೆ, ಸೊ ಇಲ್ಲಿ ಒಂದ್ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀನಿ. ಸೊ ಇದನ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಬರುತ್ತೆ. ಸೊ ಈಗ ಇದಕ್ಕೆ ನಾವು ಇಲ್ಲಿ ಏನ್ ಸ್ಪೇಸ್ ಬಿಟ್ಟಿದ್ದೀನಿ ಇಲ್ಲಿ ಎಲಾಸ್ಟಿಕ್ ಹಾಕೊಳ್ಬೇಕು. ಸೊ ಈಗ ಇದಕ್ಕೆ ಎಲಾಸ್ಟಿಕ್ ಹಾಕೋಣ. ಸೊ ಎಲಾಸ್ಟಿಕ್ ಎಷ್ಟು ತಗೊಳ್ಬೇಕು, ಹೇಗ್ ತಗೊಳ್ಬೇಕು? ಸೊ ನೋಡಿ ಇದು 1 ಇಂಚ್ ಅಗಲದ ಎಲಾಸ್ಟಿಕ್ ತಗೊಂಡಿದ್ದೀನಿ, ಸಾಕು ಅಷ್ಟು. ಸೊ ಎಲಾಸ್ಟಿಕ್ ಎಷ್ಟು ತಗೊಳ್ಬೇಕು, ಈಗ ನಮ್ಮ ವೇಸ್ಟ್ ರೌಂಡ್ ಅಂದ್ರೆ ಸೊಂಟದ ಸುತ್ತಳತೆ ಎಷ್ಟಿದೆ ಕರೆಕ್ಟ್ ಆಗಿ ಲೂಸ್ ಬಿಡ್ದಿರಾ, ಫುಲ್ ಟೈಟು ಆಗ್ದಿರಾ ಮೆಷರ್ ತಗೊಳ್ಳಿ ಸೊಂಟದ ಹತ್ರ. ಸೊ ನಂದು ಸೊಂಟದ ಸುತ್ತಳತೆ ಬಂದು 34 ಇಂಚು. ಸೊ ಅದರಲ್ಲಿ 3 ಇಂಚು ಮೈನಸ್ ಮಾಡ್ಬೇಕು. ಸೊ ಯಾವುದೇ ಸೈಜ್ ಆಗ್ಲಿ, ಸಪೋಸ್ ಇವಾಗ ನಿಮ್ದು 30 ಇಂಚು ಬಂತು ಅನ್ಕೊಳ್ಳಿ ಸೊಂಟದ ಸುತ್ತಳತೆ, ಸೊ ಅದರಲ್ಲಿ 3 ಇಂಚು ಮೈನಸ್ ಮಾಡಿ. ಸೊ ಆ ರೀತಿ ನೀವು ಎಲಾಸ್ಟಿಕ್ ತಗೊಳ್ಬೇಕು. ಇವಾಗ ನಂದು ಸೊಂಟದ ಸುತ್ತಳತೆ ಬಂದು 34 ಇಂಚು. ಸೊ ಅದರಲ್ಲಿ ನಾನು 3 ಇಂಚು ಮೈನಸ್ ಮಾಡಿ 31 ಇಂಚಿಗೆ ಎಲಾಸ್ಟಿಕ್ ತಗೊಂಡಿದ್ದೀನಿ. ಸೊ ಈಗ ಈ ಎಲಾಸ್ಟಿಕ್ ನ ಇಲ್ಲಿ ಸ್ಪೇಸ್ ಬಿಟ್ಟಿದೀವಲ್ಲ, ಇಲ್ಲಿ ಒಂದು ಪಿನ್ ಜೊತೆಗೆ ಹಾಕೊಂಡು ಸೊ ಇದನ್ನ ಇದ್ರೊಳಗೆ ಹಾಕೊಳ್ಳೋಣ.
ಸೊ ನೋಡಿ ಇದನ್ನ ಈ ರೀತಿ ತಕ್ಕೊಂಡು, ಸೊ ಇದೆರಡು ಇರುತ್ತಲ್ಲ ಒಂದ್ರ ಮೇಲೆ ಒಂದು ಈ ರೀತಿ ಫ್ಲಾಟ್ ಆಗಿ ಇಟ್ಕೊಳ್ಳಿ. ಸೊ ಇಲ್ಲೆಲ್ಲ ನುಳ್ಚಿರಬಾರ್ದು. ಸೊ ಅದೆಲ್ಲ ಗಮನ ಇಟ್ಕೊಂಡು ಇದನ್ನ ಸ್ಟಿಚ್ ಹಾಕೊಳ್ಳಿ. ಒಂದ್ರ ಮೇಲೆ ಒಂದಿಟ್ಟು ಸೊ ಒಂದಷ್ಟು ಸ್ಟಿಚ್ ಹಾಕೊಳ್ಳಿ. ಅದು ಓಪನ್ ಆಗಬಾರ್ದಷ್ಟೇ, ಗಟ್ಟಿ ಕೂತ್ಕೊಳ್ಬೇಕು. ಸೊ ಆ ರೀತಿ ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡು, ಸೊ ಇವಾಗ ಏನಿದು ಎಕ್ಸ್ಟ್ರಾ ಈ ರಿಂಕಲ್ಸ್ ತರ ಇದೆ ಇದನ್ನ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಬೇಕು. ಸೊ ಅಂದ್ರೆ ಈ ತರ ಒಂದೇ ಕಡೆ ಕೂತ್ಕೊಳ್ಬಾರ್ದು. ಸೊ ಎಲ್ಲ ಕಡೆ ಡಿವೈಡ್ ಮಾಡಿ ಈಗ ಇದನ್ನ ನೋಡಿ ಇಲ್ಲಿ ಸ್ಟಿಚ್ ಹಾಕೊಳ್ಳಿ. ಸೊ ಈಗ ನೋಡಿ ಈ ಸ್ಪೇಸ್ ನ ಸ್ಟಿಚ್ ಹಾಕೊಳ್ಳಿ. ಸ್ಟಿಚ್ ಹಾಕಿದ್ಮೇಲೆ ಇನ್ನೊಂದ್ಸರಿ ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ತರ. ಸೊ ಒಂದೇ ಕಡೆ ಕೂರ್ಬಾರ್ದು ಆ ಬಟ್ಟೆ ಬಂದು, ಸೊ ಎಲ್ಲ ಕಡೆ ಇರಬೇಕು. ಸೊ ಈ ರೀತಿ ಮಾಡ್ಕೊಂಡು ಇವಾಗ ನೋಡಿ ಸೆಂಟರ್ ಅಲ್ಲಿ, ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಸೆಂಟರ್ ಅಲ್ಲಿ ಎಲಾಸ್ಟಿಕ್ ಸಮೇತ ಎಲಾಸ್ಟಿಕ್ ಮೇಲೆ ಸ್ಟಿಚ್ ಹಾಕ್ಬೇಕು. ಏನಕ್ಕಂದ್ರೆ ಹಾಗೆ ಬಿಟ್ರೆ ಎಲಾಸ್ಟಿಕ್ ಈ ತರ ನುಳ್ಚ್ಕೊಳ್ಳೋ ಚಾನ್ಸ್ ಇರುತ್ತೆ. ಸೊ ಆ ತರ ಆಗ್ಬಾರ್ದು ಅಂದ್ರೆ ಫ್ಯಾಬ್ರಿಕ್ ಮೇಲೆ ಎಲಾಸ್ಟಿಕ್ ಸಮೇತ ನೋಡಿ ಈ ತರ ಎಳ್ಕೊಳ್ಳಿ. ಈ ತರ ಎಳಿಬೇಕು ನೀವು ಎಲಾಸ್ಟಿಕ್ ಮೇಲೆ ಸ್ಟಿಚ್ ಹಾಕೋವಾಗ, ಹಾಗೆ ಹಾಕ್ಬಾರ್ದು. ನೋಡಿ ಈ ತರ ಸೆಂಟರ್ ಒಂದು ಸ್ಟಿಚ್ ಹಾಕೊಂಡ್ಬಿಡಿ ಸಾಕು. ಸೊ ನೋಡಿ ಸೆಂಟರ್ ಅಲ್ಲಿ ಈ ರೀತಿ ಎಳೆದು ಸ್ಟಿಚ್ ಹಾಕೊಳ್ಳಿ. ಈ ರೀತಿ ಬಟ್ಟೆ ಎಲ್ಲ ಕಡೆ ಸ್ಪ್ರೆಡ್ ಆಗಿರ್ಲಿ. ಸೊ ಫೈನಲಿ ನಮ್ಮ ಪುಷ್ಪಕ್ ಪ್ಯಾಂಟ್ ರೆಡಿ. ಸೊ ಬೇಗ ಮಾಡ್ಬೋದು. ಕಟಿಂಗ್ ಒಂದ್ ಸ್ವಲ್ಪ ಬಿಗಿನರ್ಸ್ಗೆ ಟಫ್ ಅನ್ಸುತ್ತೆ, ಬಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಒಂದ್ 2-3 ಪ್ಯಾಂಟ್ ಇದೇ ತರದ್ದು ಹೊಲಿಯೋಷ್ಟೊತ್ತಿಗೆ ನಿಮಗೆ ಇದು ಈಸಿ. ಸೊ ಫುಲ್ ಬಾಡಿ ಮೆಷರ್ಮೆಂಟ್ ಪ್ರಕಾರ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ತೋರಿಸಿದೀನಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಒಂದು ಕೊಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಮೇ 23ನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ 3rd ಬ್ಯಾಚ್ ಶುರು ಆಗ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. 23ನೇ ತಾರೀಕು ಒಳಗಡೆ ಮಾಡಿಸ್ಕೊಳ್ಳಿ. ಆಫ್ಟರ್ ದಯವಿಟ್ಟು ಕೇಳ್ಬೇಡಿ. ಏನಕ್ಕಂದ್ರೆ ವಿಡಿಯೋ ಎಲ್ಲ ಹಾಕ್ಬಿಟ್ಟಿರ್ತೀವಿ, ನಿಮ್ಗೆ ಪ್ರೆಷರ್ ಆಗುತ್ತೆ, ನಿಮ್ಮ ಮೈಂಡ್ಗೆ ಪ್ರೆಷರ್ ಆಗುತ್ತೆ. ಸೊ ಯಾರ್ಯಾರೆಲ್ಲ ಸೇರ್ಕೊಳ್ತೀರಾ ಮೇ 23ನೇ ತಾರೀಕು ಒಳಗಡೆ ಸೇರ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.